ಫೋನ್ ಮಾಡ್ತಿದ್ದಾನೆ. ಹಲೋ, ಏನ್ ಮೇಡಮ್ ಅವರೇ, ಏನ್ ಸಮಾಚಾರ? ಫೋನ್ ಮಾಡಿರೋದು ನೀವು, ಸಮಾಚಾರ ಹೇಳ್ಬೇಕಾಗಿರೋದು ನೀವೇ. ಸಮಾಚಾರ ಇಲ್ದೆ ನೀವೇ ನನಗೆ ಫೋನ್ ಮಾಡೋರಲ್ವಲ್ಲ, ಏನ್ ವಿಷಯ? ಪರವಾಗಿಲ್ಲ ಮೇಡಮ್ ಅವರೇ, ನನ್ನ ಬಗ್ಗೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀರಾ. ಅಂದ ಹಾಗೆ ಆ ಪುಷ್ಪಕ್ಕೂ ಹಾಸ್ಟೆಲ್ ವಾರ್ಡನ್ ಮೇಡಮ್ ನಮ್ಮೂರ್ಗೆ ಯಾಕೆ ಬಂದಿದ್ದಾರೆ? ವಾಟ್? ಅವರಿಬ್ರು ಅಲ್ಲಿಗೆ ಬಂದಿದ್ದಾರಾ? ಏನು, ನಾನು ಇಲ್ಲಿದ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಗೆ ವಿಷಯನೇ ಗೊತ್ತಿಲ್ವಾ? ಇಲ್ಲ, ನಿಜವಾಗ್ಲೂ ನನ್ಗೇನು ಗೊತ್ತಿಲ್ಲ. ಇನ್ಫ್ಯಾಕ್ಟ್ ನೀವು ಹೇಳಿದ ಮೇಲೇನೆ ನನಗೆ ಗೊತ್ತಾಗ್ತಿರೋದು. ಹಂಗಾರೆ ಅವ್ರ್ಯಾಕೆ ಬಂದಿರ್ಬೋದು ಅಂತ. ಇನ್ಯಾಕೆ? ಮೋಸ್ಟ್ಲಿ ಆ ಮೈನಾ ಮದ್ವೆ ವಿಚಾರ ಮಾತಾಡಕ್ ಬಂದಿರ್ಬೇಕು. ಮೇಡಮ್ ಅವ್ರೆ, ಏನ್ ಹೇಳ್ತಾ ಇದ್ದೀರಾ? ಹೌದು, ಇಲ್ಲಿ ಮೈನಾ ಹತ್ರ ಪುಷ್ಪಕ್ಕೂ ತನ್ನ ಪ್ರೀತಿಸ್ತಿರೋ ವಿಚಾರನ ಹೇಳ್ಕೊಂಡ. ವರ್ಕೌಟ್ ಆಗ್ಲಿಲ್ಲ. ಮೈನಾ ಅವನನ್ನ ಒಪ್ಲಿಲ್ಲ. ಅದಕ್ಕೆ ಅವ್ರ ಅಪ್ಪನ ಹತ್ರನೇ ನೇರವಾಗಿ ಮಾತಾಡಕ್ಕೆ ಅಂತ ಬಂದಿರ್ತಾನೆ ಅನ್ಸುತ್ತೆ. ಅವನೇನಾದ್ರೂ ಮದುವೆ ವಿಚಾರ ಮಾತಾಡಕ್ ಬಂದಿದ್ರೆ ಅವನು ಗ್ರಹಚಾರ ಬಿಡಿಸ್ತೀನಿ ಮೇಡಮ್ ಅವ್ರೆ. ಏನಾದ್ರೂ ಮಾಡ್ಕೊಳ್ಳಿ, ಆದ್ರೆ ಅವನ್ ಜೀವಕ್ ಮಾತ್ರ ಅಪಾಯ ಮಾಡಬೇಡಿ. ಅವನು ನನ್ ಹುಡುಗ, ಅದು ನೆನ್ಪಿರ್ಲಿ. ಮೈನಾ ನನ್ನ ಹುಡುಗಿ, ಅದು ನಿಮ್ಗೂ ಗೊತ್ತಿರ್ಲಿ ಮೇಡಮ್ ಅವ್ರೆ. ಅದಕ್ಕೆ ಹೇಳ್ತಿರೋದು, ಅದೇನ್ ಮಾಡ್ತಿರೋ ನನಗ್ ಗೊತ್ತಿಲ್ಲ. ಅವ್ರಲ್ಲಿಗ್ ಬಂದಿರೋ ಕೆಲ್ಸ ಆಗ್ಬಾರ್ದು. ಅವ್ರೇನಾದ್ರೂ ಮದ್ವೆ ಒಪ್ಪಂದ ಮಾಡ್ಕೊಂಡ್ಬಿಟ್ರೆ ದೊಡ್ಡ ತಲೆನೋವಾಗ್ಬಿಡುತ್ತೆ. ಆಮೇಲೆ ನೀವು ಆ ಮೈನಾ ನೆನ್ಪಲ್ಲಿ, ನಾನು ಪುಷ್ಪಕ್ ನೆನ್ಪಲ್ಲಿ ಜೀವನ ಪೂರ್ತಿ ನೋವು ಅನುಭವಿಸ್ತಾ ಕಾಲ ಕಳಿಬೇಕಾಗತ್ತೆ. ಅದಕ್ಕೆ ನಾನು ಬಿಟ್ಬಿಡ್ತೀನಾ? ಇವತ್ತೆಂಗೆ ಮದುವೆ ಮಾತುಕತೆ ನಡೆಯುತ್ತೋ ನಾನು ನೋಡೇ ಬಿಡ್ತೀನಿ. ಮೊದ್ಲು ಹೋಗಿ ಆ ಕೆಲ್ಸ ಮಾಡಿ ನೋಡಿ. ಕೆಲ್ಸ ಮುಗಿದ್ಮೇಲೆ ನನಗ್ ಫೋನ್ ಮಾಡಿ. ಲೇ ನೀರ್ಗಂಟಿ ಬಸ, ಆ ಪ್ಯಾಟೆ ಹೈದ ಮೈನನ್ ಹೆಸರೆತ್ತಿದ್ದಂಗೆ ಯಾಕೆ ಕೋಪ ಮಾಡ್ಕೊಂಡಂತ ಇವಾಗ ಗೊತ್ತಾಯ್ತಾ? ಮದುವೆ ಮಾತುಕತೆ ಮಾಡಕ್ ಬಂದವನೇ ಅದ್ ಹೆಂಗ್ ಮಾತಾಡ್ತಾನೆ ನೋಡೇ ಬಿಡೋಣ. ಇನ್ನೊಂದ್ ಕಿತ್ತ ಈ ಊರೊಳಗೆ ಹೆಂಗ್ ಕಾಲಿಡ್ತಾನೆ ಅಂತ ನೋಡೇ ಬಿಡೋಣ. ನಡೀರಿ ಬಸ. ಸರ್ಸು, ಬಾ, ನೀನ್ ಬಾ ಅನ್ನಲ್ಲ, ಬಾ. ಇರು ಸರ್ಸು, ಇಲ್ಲಿಗೆ ಯಾಕೆ ಕರ್ಕೊಂಡ್ ಬಂದಿದ್ಯಾ? ಹೇಳಿದ್ನಲ್ಲ ಹೆಣ್ಣು ನೋಡಕ್ಕೆ ಅಂತ, ಬಾ. ಹೆಣ್ಣು ನೋಡಕ್ ಇಷ್ಟು ದೂರ ಬರ್ಬೇಕಿತ್ತಾ? ಸಮುದ್ರ ಇದ್ದ ಕಡೆನೆ ನದಿ ಹರಿಯೋದು. ಈ ಕಾಲದಲ್ಲಿ ಹೆಣ್ಣು ಸಿಗೋದು ಎಷ್ಟು ಕಷ್ಟ ಅಂತ ನಿಂಗೂ ಗೊತ್ತು. ನಿನಗಾದ್ರೂ ಹೆಣ್ಣು ನೋಡಕ್ಕೆ ಇಲ್ಲಿವರೆಗೂ ಬಂದಿದೀವಿ. ಇನ್ ಸ್ವಲ್ಪ ದಿನ ಆದ್ಮೇಲೆ ಹೊರದೇಶಕ್ಕೆ ಹೋಗ್ಬೇಕಾಗತ್ತೆ ಹೆಣ್ಣು ನೋಡಕ್ಕೆ. ಈಗ ಬಾಪಾ. ಸರ್ಸು, ಆ ಕತೆ ಎಲ್ಲ ಬಿಡು. ದೇವಸ್ಥಾನಕ್ಕೆ ಯಾಕೆ ಕರ್ಕೊಂಡ್ ಬಂದಿದ್ಯಾ ಅದನ್ನ ಹೇಳು. ಹೆಣ್ ಕಡೆಯವರು ಇಲ್ಲಿಗೆ ಬರ್ತಾರಾ? ಅವ್ರು ಯಾಕೋ ಇಲ್ಲಿಗೆ ಬರ್ತಾರೆ. ನಾನೇ ಇನ್ನು ಹೆಣ್ಣು ನೋಡಿಲ್ಲ. ಮೊದ್ಲು ಜಾತಕ ತೋರಿಸಿ ಜಾತಕ ಹೊಂದಾಣಿಕೆ ಆದ್ಮೇಲೆ ಆಮೇಲೆ ನಾವೇ ಹೆಣ್ಣೋರ್ ಮನೆಗೆ ಹೋಗೋಣ. ಅಯ್ಯೋ, ಅದನ್ನ ನೋಡಕ್ಕೆ ಇಲ್ಲಿವರೆಗೂ ಬರ್ಬೇಕಾ ಅಮ್ಮ? ಒಂದ್ ವೇಳೆ ಜಾತಕ ಹೊಂದಾಣಿಕೆ ಆಗಿಲ್ಲ ಅಂದ್ರೆ ಮತ್ತೆ ವಾಪಸ್ ಹೋಗೋದಾ? ಹಾಕ್ತೀನಿ ನೋಡು ಬಾಯ್ ಮೇಲೆ. ಕಾಲ್ ಇಡ್ತಾ ಇದ್ದಂಗೆ ಅಪಶಕನ ಮಾತಾಡ್ತಿದ್ದಾಳೆ. ಯಾವಾಗ ಏನ್ ಮಾಡ್ಬೇಕು ಅಂತ ನನಗ್ ಗೊತ್ತು ನಿನ್ಗಿಂತ. ಬಾಯ್ ಮುಚ್ಕೊಂಡ್ ಬರ್ಬೇಕಷ್ಟೇ. ನೀನ್ ಬಾ ಮಗ್ನೆ, ನೀನ್ ಬಾ ಬಾ ಬಾ.
ಉರುಳು ಸೇವೆ ಶುರು ಮಾಡು. ಹಾ ಅರ್ಚಕ್ರೆ. ಇಲ್ಲಿ ನೋಡಮ್ಮ, ಅವಳು ಉಪವಾಸ ಇದ್ದಾಳೆ, ತಣ್ಣೀರ್ ಸ್ನಾನ ಮಾಡಿ ಒದ್ದೆ ಬಟ್ಟೆಯಲ್ಲಿದ್ದಾಳೆ. ಸ್ವಲ್ಪ ನೀವು ಜೊತೆಗಿದ್ದು ನೋಡಿಕೊಳ್ಳಿ. ಸರಿ ಅರ್ಚಕ್ರೆ. ಏನಮ್ಮ, ನಾನಾಗ ಆಂಜನೇಯ ಸ್ತೋತ್ರ ಹೇಳಿಕೊಟ್ಟೆನಲ್ಲ, ಅದನ್ನು ಹೇಳಿಕೊಳ್ಳುತ್ತಾ ಉರುಳು ಸೇವೆ ಮಾಡಬೇಕು. ನಾನೀಗಲೂ ಮತ್ತೆ ಮತ್ತೆ ಹೇಳುತ್ತಿದ್ದೇನೆ, ಅಷ್ಟು ಸುಲಭವಾದ ವ್ರತ ಅಲ್ಲ ಇದು. ಕಾದ ಕಲ್ಲಿನ ಮೇಲೆ ನಡೆಯುವುದು, ಕೆಂಡದ ಮೇಲೆ ನಡೆಯುವುದು ಒಂದೇ. ಅರ್ಚಕ್ರೆ, ಅಕ್ಕಿ ಬೆಂದ್ರೇನೆ ಅನ್ನ ಆಗೋದು, ಹಂಗೆ ಮನ್ಸು ನೊಂದು ಬೆಂದಾಗ್ಲೇ ಬದುಕು ಬಂಗಾರ ಆಗೋದು ಅಂತ ನಮ್ಮಪ್ಪಯ್ಯ ಯಾವಾಗ್ಲೂ ಹೇಳೋರು. ಆಹಾಹಾಹಾ, ಎಂತ ಬಂಗಾರದಂತ ಮಾತು ಹೇಳಿದೆ. ಇಷ್ಟು ಹೇಳಿದ ಮೇಲೆ ವೃತವನ್ನ ನೀನು ಮಾಡಿಯೇ ಮಾಡ್ತೀಯ ಅನ್ನೋ ನಂಬಿಕೆ ಬಂತಮ್ಮ. ಶುರು ಮಾಡಮ್ಮ, ಒಳ್ಳೆಯದಾಗ್ಲಿ. ಸರಿ ಅರ್ಚಕ್ರೆ. ಗುರುಗಳೇ, ಜಾತಕ ನೋಡ್ಲಿಕ್ಕೆ ತುಂಬಾ ಜನ ಕಾಯ್ತಿದ್ದಾರೆ, ನೀವು ಹೋಗ್ಬೇಕಂತೆ. ಸರಿ, ನಾನು ನೋಡಿಕೊಳ್ಳುತ್ತೇನೆ. ಸರಿ. ನೀನು ಇಲ್ಲಿ ಇವರೊಟ್ಟಿಗಿದ್ದು ನೋಡಿಕೋ. ಆಗ್ಲಿ. ಆ?